ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 38. ಸಗರನಿಗೆ ಪುತ್ರ ಸಂತಾನವಾದುದು. ಕುಶಿಕ ವಂಶೋತ್ಪನ್ನನಾದ ವಿಶ್ವಾಮಿತ್ರನು ಆ ವೃತ್ತಾಂತವನ್ನು ರಾಮನಿಗೆ ತಿಳಿಸಿ ಮತ್ತೊಂದು ವೃತ್ತಾಂತವನ್ನು ಆತನಿಗೆ ಹೇಳತೊಡಗಿದನು. ಎಲೈ ರಾಮನೇ, ಪೂರ್ವದಲ್ಲಿ ಸಗರನೆಂಬ ಧರ್ಮಾತ್ಮನಾದ ರಾಜನು ಅಯೋಧ್ಯ ನಗರವನ್ನು ಆಳುತ್ತಿದ್ದನು. ಮಕ್ಕಳಿಲ್ಲದ ಆತನು ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದನು. ಆತನಿಗೆ ವಿದರ್ಭ ರಾಜನ ಮಗಳಾದ ಕೇಶಿನಿ ಎಂಬುವಳು ಹಿರಿಯ ಹೆಂಡತಿ. ಈಕೆಯು ಧರ್ಮಿಷ್ಠಳು, ಸತ್ಯವಾದಿ. ಅರಿಷ್ಟನೇಮಿ ಎಂಬಾತನ ಮಗಳಾದ ಸುಮತಿ ಎಂಬಾಕೆಯು ಈತನಿಗೆ ಎರಡನೆಯ ಹೆಂಡತಿ. ಆಕೆಯು ಅಸಮಾನ ಸೌಂದರ್ಯವತಿ. ಸಗರ ರಾಜನು ಅವರಿಬ್ಬರೊಡಗೂಡಿ ಹಿಮವತ್ ಪರ್ವತಕ್ಕೆ ಹೋಗಿ ಭೃಗು ಪ್ರಸವಣವೆಂಬ ಬೆಟ್ಟದ ಮೇಲೆ ತಪಸ್ಸನ್ನಾಚರಿಸಿದನು. 100 ವರ್ಷಗಳ ಕಾಲ ಭೃಗು ಮುನಿಯನ್ನು ಕುರಿತು ತಪಸ್ಸು ಮಾಡಿದ ಮೇಲೆ ಸತ್ಯಶೀಲನಾದ ಭೃಗು ಮಹರ್ಷಿಯು, ಎಲೈ ನಿರ್ದೋಷಿಯಾದ ಮನುಜಶ್ರೇಷ್ಠನೇ, ನಿನಗೆ ಮಹತ್ತಾದ ಪುತ್ರ ಸಂತಾನವಾಗುವುದು. ನೀನು ಲೋಕದಲ್ಲಿ ಅಸಾಧಾರಣವಾದ ಕೀರ್ತಿಯನ್ನು ಹೊಂದುವಿ. ನಿನ್ನ ಹೆಂಡಿರಲ್ಲಿ ಒಬ್ಬಳು ವಂಶೋದ್ಧಾರಕನಾದ ಪುತ್ರನನ್ನು ಪಡೆಯುವಳು, ಮತ್ತೊಬ್ಬಳು 60,000 ಮಕ್ಕಳನ್ನು ಪಡೆಯುವಳು ಎಂಬುದಾಗಿ ವರವನ್ನು ಕೊಟ್ಟನು. ಹೀಗೆ ಹೇಳಿದ ಆ ಮಹಾತ್ಮನನ್ನು ರಾಣಿಯರಿಬ್ಬರು ಪೂಜಿಸಿ ಕೈಗಳನ್ನು ಜೋಡಿಸಿಕೊಂಡು ತುಂಬ ಪ್ರೀತರಾಗಿ, ಎಲೈ ಬ್ರಹ್ಮವರ್ಯನೇ, ಯಾವಳಿಗೆ ಒಬ್ಬನೇ ಪುತ್ರನು ಹುಟ್ಟುವನು, ಯಾವಳಿಗೆ ಬಹುಮಂದಿ ಪುತ್ರರು ಹುಟ್ಟುವರು, ಇದನ್ನು ನಾವು ಕೇಳಬಯಸುವೆವು. ನಿನ್ನ ವಚನವು ಸತ್ಯವಾಗಲಿ ಎಂದು ಕೇಳಿದರು. ಅವರ ಮಾತನ್ನು ಕೇಳಿ ಪರಮಧಾರ್ಮಿಕನಾದ ಭೃಗು ಋಷಿಯು, ಇದರಲ್ಲಿ ನಿಮ್ಮ ಅಭಿಲಾಷೆಯನ್ನು ತಿಳಿಸಿರಿ. ಒಬ್ಬನು ವಂಶೋದ್ಧಾರಕನಾಗುವನು, ಇತರರು ಮಹಾಬಲಶಾಲಿಗಳಾಗಿ ಉತ್ಸಾಹಯುತರಾಗಿ ಕೀರ್ತಿವಂತರಾಗುವರು. ನಿಮ್ಮಲ್ಲಿ ಯಾರಿಗೆ ಯಾವ ವರ ಬೇಕು ಹೇಳಿರಿ ಎಂದು ದಿವ್ಯವಾದ ವಾಣಿಯಿಂದ ನುಡಿದನು. ಎಲೈ ರಘುನಂದನನೇ, ಋಷಿಯ ವಚನವನ್ನು ಕೇಳಿ ಕೇಶಿನಿಯು ಸಗರ ರಾಜನು ಅಲ್ಲೇ ಇರುವಲ್ಲಿ ವಂಶಕರನಾದ ಮಗನನ್ನು ಬೇಡಿದಳು. ಗರುಡನ ತಂಗಿಯಾದ ಸುಮತಿಯು ಮಹೋತ್ಸಾಹಿಗಳಾಗಿ ಕೀರ್ತಿವಂತರಾಗತಕ್ಕ 60,000 ಮಕ್ಕಳನ್ನು ಕೇಳಿದಳು. ಎಲೈ ರಘುನಂದನನೇ, ಅನಂತರದಲ್ಲಿ ರಾಜನು ಭಾರ್ಯರೊಡಗೂಡಿ ಋಷಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ತನ್ನ ಪಟ್ಟಣಕ್ಕೆ ಹೊರಟು ಬಂದನು. ಕೆಲವು ಕಾಲವಾದ ಮೇಲೆ ಸಗರನ ಹಿರಿಯ ಹೆಂಡತಿಯಾದ ಕೇಶಿನಿಯು ಅಸಮಂಜನೆಂಬ ಹೆಸರುಳ್ಳ ಪುತ್ರನನ್ನು ಪಡೆದಳು. ಸುಮತಿಯು ಸೋರೆಕಾಯಿಯಂತೆ ಒಂದು ಗರ್ಭ ಪಿಂಡವನ್ನು ಹೆತ್ತಳು. ಅದು ಒಡೆದು 60,000 ಮಕ್ಕಳು ಉದ್ಭವರಾದರು. ದಾದಿಯರು ಆ ಮಕ್ಕಳನ್ನು ತುಪ್ಪದ ಗಡಿಗೆಗಳಲ್ಲಿ ಬೆಳೆಸಿದರು. ಬಹಳ ಕಾಲವಾದ ಮೇಲೆ ಅವರೆಲ್ಲರೂ ಯೌವನವನ್ನು ಪಡೆದರು. ಹೀಗೆ ದೀರ್ಘಕಾಲವಾದ ಮೇಲೆ ಸಗರನಿಗೆ ರೂಪ ಯೌವನಶಾಲಿಗಳಾದ 60,000 ಮಕ್ಕಳಾದರು. ಎಲೈ ನರಶ್ರೇಷ್ಠನೇ, ಸಗರನ ಹಿರಿಯ ಮಗನಾದ ಅಸಮಂಜನು ಬೀದಿಯಲ್ಲಿ ಹೋಗುವ ಹುಡುಗರನ್ನು ಹಿಡಿದುಕೊಂಡು ಸರಯೂ ನದಿಯಲ್ಲಿ ಹಾಕಿ ಅವರು ಮುಳುಗುವುದನ್ನು ನೋಡಿ ನಗುತ್ತಿದ್ದನು. ಹೀಗೆ ಪಾಪಿಯು ಸಜ್ಜನರಿಗೆ ಬಾಧಕನು ಆಗಿ ಪುರಜನರ ಅಹಿತಕ್ಕೆ ಕಾರಣನಾದ ಆ ಮಗನನ್ನು ರಾಜನು ಪಟ್ಟಣದಿಂದ ಓಡಿಸಿಬಿಟ್ಟನು. ಆ ಅಸಮಂಜನ ಮಗನಾದ ಅಂಶುಮಂತನೆಂಬುವನು ಪರಾಕ್ರಮಶಾಲಿಯಾಗಿ ಎಲ್ಲ ಜನಗಳಿಗೂ ಪ್ರಿಯವನ್ನೇ ನುಡಿಯುತ್ತಾ ಎಲ್ಲ ಜನಗಳ ಪ್ರೀತಿಗೆ ಪಾತ್ರನಾಗಿದ್ದನು. ಅನಂತರ ಬಹಳ ಕಾಲವಾದ ಮೇಲೆ ಸಗರನಿಗೆ ಯಜ್ಞ ಮಾಡಬೇಕೆಂಬ ಬುದ್ಧಿಯುಂಟಾಗಿ ಮಾಡುವುದಾಗಿ ನಿಶ್ಚಯಿಸಿದನು. ಎಲೈ ರಾಮನೇ, ಹೀಗೆ ಪುರೋಹಿತ ವರ್ಗದವರೊಡನೆ ಯಜ್ಞವನ್ನು ಮಾಡುವುದಾಗಿ ಸಂಕಲ್ಪಿಸಿ ವೇದಜ್ಞನಾದ ಸಗರನು ಯಜ್ಞವನ್ನು ಆರಂಭಿಸಿದನು. ಸರ್ಗ 39. ಸಗರ ಪುತ್ರರು ಯಜ್ಞಾಶ್ವವನ್ನು ಹುಡುಕಿದುದು. ವಿಶ್ವಾಮಿತ್ರನ ಈ ಮಾತುಗಳನ್ನು ಕೇಳಿ ರಘುನಂದನನು ತುಂಬ ಹರ್ಷದಿಂದ ತೇಜೋಮಯನಾದ ಋಷಿಯನ್ನು ಕುರಿತು, ಎಲೈ ಬ್ರಹ್ಮನ್, ನಿನಗೆ ಮಂಗಳವಾಗಲಿ. ನನ್ನ ಪೂರ್ವಿಕನಾದ ಸಗರನು ಯಜ್ಞವನ್ನು ಮಾಡಿದ ಈ ಕಥೆಯನ್ನು ವಿಸ್ತಾರವಾಗಿ ಕೇಳಲಿಚ್ಛಿಸುವೆನು ಎಂದನು. ವಿಶ್ವಾಮಿತ್ರನು ನಗು ಮುಖದಿಂದ ಕಾಕುತ್ಸ ವಂಶೋತ್ಪನ್ನನಾದ ರಾಮನನ್ನು ಕುರಿತು ಸಗರ ಚಕ್ರವರ್ತಿಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುವೆನು, ಕೇಳು. ಶಂಕರನಿಗೆ ಮಾವನಾದ ಹಿಮವಂತನೆಂಬ ಪರ್ವತ ಶ್ರೇಷ್ಠವು ವಿಂಧ್ಯ ಪರ್ವತಕ್ಕೆ ಎದುರಾಗಿ ನಿಂತು ಒಂದನ್ನೊಂದು ನೋಡುತ್ತಿರುವಂತೆ ಕಾಣುವುದು. ಎಲೈ ಪುರುಷೋತ್ತಮನೇ, ಅವುಗಳ ಮಧ್ಯಪ್ರದೇಶದಲ್ಲಿ ಯಜ್ಞವು ಜರುಗಿತು.
ಆ ದೇಶವು ಯಜ್ಞ ಕರ್ಮಕ್ಕೆ ಪ್ರಶಸ್ತವಾದುದು. ಎಲೈ ಕಾಕುತ್ಸನೆ, ಸಗರನ ಅಪ್ಪಣೆಯಂತೆ ಮಹಾರಥಿಕನಾದ ಅಂಶುಮಂತನು ದೃಢವಾದ ಧನುಸ್ಸಿನೊಂದಿಗೆ ಯಜ್ಞಾಶ್ವವನ್ನು ಹಿಂಬಾಲಿಸಿದನು. ಯಜ್ಞ ಕಾರ್ಯಗಳು ನಡೆಯುತ್ತಿರುವಾಗ ಯುಕ್ತ್ಯವೆಂಬ ಕರ್ಮವನ್ನು ನಡೆಸಬೇಕಾದ ಪರ್ವಕಾಲದಲ್ಲಿ ಇಂದ್ರನು ರಾಕ್ಷಸ ವೇಷವನ್ನು ಧರಿಸಿ ಯಜ್ಞಾಶ್ವವನ್ನು ಕದ್ದುಕೊಂಡು ಹೋದನು. ಎಲೈ ಕಾಕುತ್ಸನೆ, ಮಹಾತ್ಮನಾದ ಆತನ ಕುದುರೆಯನ್ನು ಕದ್ದೊಯ್ಯುತ್ತಿರಲು ಪುರೋಹಿತರೆಲ್ಲರೂ ಯಜಮಾನನನ್ನು ಕುರಿತು, ಈ ಪರ್ವಕಾಲದಲ್ಲಿ ಯಜ್ಞಾಶ್ವವನ್ನು ವೇಗದಿಂದ ಕೊಂಡೊಯ್ಯುತ್ತಿರುವವನನ್ನು, ಅಪಹರಿಸಿಕೊಂಡು ಹೋಗುತ್ತಿರುವವನನ್ನು ಜಯಿಸಿ ಕುದುರೆಯನ್ನು ತರಿಸು. ಯಜ್ಞಘಾತುಕವಾದ ಪಕ್ಷದಲ್ಲಿ ನಮಗೆಲ್ಲರಿಗೂ ಅಮಂಗಳವು. ಎಲೈ ರಾಜನೇ, ಯಜ್ಞಘಾತವಾಗದ ಹಾಗೆ ಮಾಡುವವನಾಗು ಎಂದರು. ಪುರೋಹಿತರ ಮಾತನ್ನು ಕೇಳಿ ರಾಜನು ಆ ಸಭೆಯಲ್ಲಿಯೇ ತನ್ನ 60,000 ಮಕ್ಕಳನ್ನು ಕುರಿತು ಹೀಗೆಂದು ಹೇಳಿದನು. ಎಲೈ ಮಕ್ಕಳಿರ, ಎಲೈ ಪುರುಷ ಶ್ರೇಷ್ಠರೇ, ಅಶ್ವವನ್ನು ಕದ್ದೊಯ್ದ ರಾಕ್ಷಸನು ಹೋಗಿರುವ ಕಡೆಯನ್ನು ನಾನು ಕಾಣೆನು. ಈ ಮಹಾಯಜ್ಞವನ್ನು ಮಹಾನುಭಾವರಾದ ಋತ್ವಿಜರು ಮಂತ್ರವತ್ತಾಗಿ ಅನುಷ್ಠಾನ ಮಾಡಿರುತ್ತಾರೆ. ಆದ್ದರಿಂದ ಎಲೈ ಮಕ್ಕಳಿರ, ನೀವು ಹೋಗಿ ಸಮುದ್ರ ಪರ್ಯಂತ ಭೂಮಿಯನ್ನೆಲ್ಲ ಹುಡುಕಿರಿ. ನಿಮ್ಮಲ್ಲಿ ಒಬ್ಬೊಬ್ಬರು 1 ಯೋಜನದಗಲ ಹುಡುಕಿಕೊಂಡು ಹೋಗಿರಿ. ಕುದುರೆಯನ್ನು ಭೂಮಿಯ ಮೇಲೆ ಎಲ್ಲಿಯೂ ಕಾಣದಿದ್ದರೆ ಅದು ಕಾಣುವವರೆಗೂ ಭೂಮಿಯನ್ನು ಅಗೆಯುತ್ತಾ ಹೋಗಿರಿ. ಆ ಕುದುರೆಯನ್ನು ಕದ್ದವನನ್ನು ಹುಡುಕಿರಿ. ಇದು ನನ್ನ ಆಜ್ಞೆ. ನಿಮಗೆ ಮಂಗಳವಾಗಲಿ. ನಾನು ಕುದುರೆಯನ್ನು ನೋಡುವವರೆಗೂ ದೀಕ್ಷೆಯನ್ನು ಧರಿಸಿ ಮೊಮ್ಮಗನ ಸಂಗಡ ಪುರೋಹಿತ ವರ್ಗದವರೊಡನೆ ಇಲ್ಲಿಯೇ ಇರುವೆನು. ಎಲೈ ರಾಮನೇ, ಮಹಾಬಲಶಾಲಿಗಳಾದ ಆ ರಾಜಪುತ್ರರೆಲ್ಲರೂ ಹೀಗೆ ಹೇಳಲ್ಪಟ್ಟವರಾಗಿ ಸಂತೋಷಚಿತ್ತರಾಗಿ ತಂದೆಯ ಆಜ್ಞೆಯಂತೆ ಭೂಮಿಯನ್ನೆಲ್ಲ ಹುಡುಕಲು ಹೊರಟರು. ಒಬ್ಬೊಬ್ಬರೂ 1 ಯೋಜನದಗಲದಷ್ಟು ಭೂಮಿಯನ್ನು ವಜ್ರಾಯುಧಕ್ಕೆ ಸಮವಾದ ತಮ್ಮ ಉಗುರಗಳಿಂದಲೂ ಸಿಡಿಲಿಗೆ ಸದೃಶವಾದ ಶೂಲಾಯುಧಗಳಿಂದಲೂ ಭಯಂಕರವಾದ ನೇಗಿಲುಗಳಿಂದಲೂ ತೋಡಿದರು. ಎಲೈ ರಘುನಂದನನೇ, ಹೀಗೆ ತೋಡುತ್ತಿರಲು ಭೂದೇವಿಯು ಕೂಗಿಕೊಂಡಳು. ಎಲೈ ರಾಘವನೇ, ಕೊಲ್ಲಲ್ಪಡುತ್ತಿದ್ದ ಸರ್ಪಗಳ, ಅಸುರ ರಾಕ್ಷಸರ ಮತ್ತು ಇತರ ಪ್ರಾಣಿಗಳ ಕೂಗಾಟವು ಕೇಳಲಸಾಧ್ಯವಾಯಿತು. ಎಲೈ ರಘುನಂದನನೇ, ಹೀಗೆ 60,000 ಯೋಜನಗಳ ಅಗಲದಷ್ಟು ಭೂಮಿಯನ್ನು ಆ ವೀರರು ಪಾತಾಳದವರೆಗೂ ಅಗೆದರು. ಹೀಗೆ ಆ ರಾಜಪುತ್ರರು ಪರ್ವತಗಳಿಂದ ಕೂಡಿದ ಆ ಜಂಬೂ ದ್ವೀಪವನ್ನೆಲ್ಲ ಅಗೆಯುತ್ತಾ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿದರು. ಆಗ ದೇವ, ಗಂಧರ್ವ, ಅಸುರ, ಪನ್ನಗರೆಲ್ಲರೂ ಗಾಬರಿಗೊಂಡವರಾಗಿ ಬ್ರಹ್ಮದೇವನ ಬಳಿಗೆ ಬಂದು ಆ ಮಹಾತ್ಮನನ್ನು ಸ್ತೋತ್ರ ಮಾಡಿ ದೀನವದನರಾಗಿ ಎಲ್ಲರೂ ಗಾಬರಿಯಿಂದ ಇಂತೆಂದರು. ಎಲೈ ಭಗವನ್, ಸಗರನ ಪುತ್ರರು ಭೂಮಿಯನ್ನೆಲ್ಲ ಅಗೆಯುತ್ತಿರುವರು. ಪಾತಾಳವಾಸಿಗಳಾದ ಅನೇಕ ಮಹಾತ್ಮರು ಕೊಲ್ಲಲ್ಪಡುತ್ತಿರುವರು. ಈತನೇ ನಮ್ಮ ತಂದೆಯ ಯಜ್ಞಕ್ಕೆ ವಿಘ್ನವನ್ನು ತಂದವನು, ಈತನೇ ಅಶ್ವವನ್ನು ಅಪಹರಿಸಿದವನು ಎಂದುಕೊಂಡು ಆ ಸಗರ ಪುತ್ರರು ಎಲ್ಲ ಪ್ರಾಣಿಗಳನ್ನು ಹೊಡೆಯುತ್ತಿರುವರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.